ತುಮಕೂರು ಜಿಲ್ಲೆಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ದೇ ಸಮಸ್ಯೆ ಆಗ್ತಾ ಇದೆ. ಮುನಿಯಪ್ಪನವರು ವಿಚಾರದಲ್ಲಿ ಮಾತನಾಡಬೇಕು ಮಾನ್ಯ ಸಚಿವರು. ಯಾಕೆ ಅಂತಂದ್ರೆ ಎಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತಿದ್ರು. ಇಂಡಿಯನ್ ಸಿಲಿಂಡರ್ಗಾಗಿ ಗ್ರಾಹಕರು ಮುಗಿಬೀಳುತ್ತಾ ಇದ್ದಾರೆ. ತುಮಕೂರಿನ BH ರಸ್ತೆಯ ಶ್ರೀರಂಗ ಗ್ಯಾಸ್ ಏಜೆನ್ಸಿ ಬುಕಿಂಗ್ ಮಾಡಿ 15 ದಿನ ಆಗಿದೆ, ಸಿಲಿಂಡರ್ ಸಿಗ್ತಾ ಇಲ್ಲ. ಏಜೆನ್ಸಿಯವರಿಗೆ ತರಾಟೆಗೆ ತೆಗೆದುಕೊಳ್ಳುತ್ತಾ ಇದ್ದಾರೆ ಗ್ರಾಹಕರು. ಲೋಡ್ ಬರದೆ ಏನ್ ಮಾಡೋದು ಅಂತ ಏಜೆನ್ಸಿಯವರು ಸಮಜಾಯಿಸಿ ಕೊಡ್ತಾ ಇದ್ದಾರೆ. ಈಗ ಮಾನ್ಯ ಮಂತ್ರಿಗಳು ಹೇಳಬೇಕು, ಹೇಳಿರೋದೇ 25 ದಿನಗಳ ನಂತರ ನೀವು ಬುಕ್ ಮಾಡಿದ ಮೇಲೆ ಒಂದು ಸಿಲಿಂಡರ್ ಬರುತ್ತೆ ಅಂತ ಹೇಳಿ. ಅದೂ ಬರ್ತಾ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಜನ, ಅದನ್ನಾದರೂ ಹೇಳಿಬಿಡಿ. ಅದನ್ನೇ ಮಾಡ್ತಾರೆ ಜನ. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಎಫೆಕ್ಟ್ ತುಮಕೂರು ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಬೀಳ್ತಾ ಇರುವಂಥದ್ದು, ಅದರ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ನ ಎಫೆಕ್ಟ್ ಕೂಡ ಜನರ ಮೇಲೆ ಆಗ್ತಾ ಇರುವಂಥದ್ದು. ಹಾಗಾಗಿ ಎಲ್ರಿಗೂ ಕೂಡ ನಿಗದಿತ ಸಮಯದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರಿಂದ ಏಜೆನ್ಸಿಗಳ ಮುಂದೆ ಜನರ ಜಮಾಯಿಸ್ತಾ ಇದ್ದಾರೆ. ತಮಗೆ ಸಿಲಿಂಡರ್ ಬೇಕು ಅಂತ ಹೇಳಿ ಪದೇ ಪದೇ ಬಂದು ಏಜೆನ್ಸಿಗಳ ಮುಂದೆ ಬಂದು ಅಂಗಲಾಗ್ತಾ ಇರುವಂಥದ್ದು. ನಾನೀಗ ತುಮಕೂರಿನ ಶ್ರೀರಂಗ ಗ್ಯಾಸ್ ಏಜೆನ್ಸಿಯಲ್ಲಿದ್ದೀನಿ. ನೋಡ್ಬೋದು, ಇಂಡಿಯನ್ ಗ್ಯಾಸ್ ಇಲ್ಲಿ ಅಂದರೆ ಒಬ್ಬೊಬ್ಬರಿಗೆ ಕಾಣುತ್ತೆ ಒಂದು 45 ದಿನಗಳು 25 ದಿನಗಳ ಅಂತರದಲ್ಲಿ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ನೋಡಬೇಕು ಅಂದರೆ ಬೇರೆ ಬೇರೆ ತುಮಕೂರು ನಗರದ ಬೇರೆ ಬೇರೆ ಬಡಾವಣೆಗಳಿಂದ ಸಾಕಷ್ಟು ಜನರು ಬಂದು ಸಿಲಿಂಡರ್ಗಾಗಿ ವಾದ ಮಾಡ್ತಾ ಇರುವುದು, ಮುಗಿಬೀಳ್ತಾ ಇರುವಂಥದ್ದು. ಆದರೆ ನಾವೇನು ಮಾಡಲಿ, ಸಪ್ಲೈ ನಮಗೆ ಆಗ್ತಾ ಇಲ್ಲ, ಅದರಿಂದ ನಾವು ಕೊಡಲಿಕ್ಕೆ ಏನೂ ಆಗಲ್ಲ, ನಮಗೆ ಬಂದರೆ ತಾನೇ ನಾವು ಕೊಡೋದು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಬಂದಂಥ ಗ್ರಾಹಕರಿಗೆ ಇದೇ ರೀತಿಯ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಾರೆ. ಏನು ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ರೀತಿಯಲ್ಲಿ. ಬನ್ನಿ, ಒಬ್ಬೊಬ್ಬರಿಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದ್ರಿ ನೀವು? ಇದೇ ಏರಿಯಾ 25ನೇ ವಾರ್ಡಿಂದ. ಏನಾಗಬೇಕೀಗ? ನಮಗೆ ಗ್ಯಾಸ್ ಬುಕ್ ಮಾಡಿದ್ವಿ ಮಾರ್ಚ್ 13ಕ್ಕೆ, ಇನ್ನೂ ಬಂದಿಲ್ಲ. ಗ್ಯಾಸ್ ತುಂಬ ಸಮಸ್ಯೆ ಆಗ್ಬಿಟ್ಟೈತೆ. ಎಲ್ಲ ಬಾಡಿಗೆ ಮನೆಗಳಾಗಿದ್ದೀವಿ, ಇನ್ನು ಬುಕ್ ಆಗಿಲ್ಲ. ಏನಂತಾರೆ ಅವರು? ಅದೇ ಈಗ ಇನ್ನು ಇವತ್ತು ನಾಳೆ ಅಂತ ಇದ್ದಾರೆ. ಅಲ್ಲ, ಈಗ ಇಲ್ಲಿ ಬಂದು ಮತ್ತೆ ಇನ್ನೊಮ್ಮೆ ಬುಕ್ ಮಾಡಿದ್ರಾ ಹೆಂಗೆ? ಇಲ್ಲ, ತೋರಿಸ್ತಾ ಇದ್ದೀವಿ ಸರ್, ಬರುತ್ತೇನೋ ಇವತ್ತು ನಾಳೆಕ ಅಂತ. ಏನಂದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡಿ, ಹೀಗೆ ಅಂದರೆ ಇವರು 13ನೇ ತಾರೀಕು ಅಂದರೆ ಕನಿಷ್ಠ ಈಗ 13 ದಿನ ಆಯಿತು ಅವರು ಬುಕ್ ಮಾಡಿ, ಅವರಿಗೂ ಸಿಕ್ಕಿಲ್ಲ ಎನ್ನುವಂಥದ್ದು. ಇಲ್ಲಿ ಒಬ್ಬ ಗ್ರಾಹಕರಿದ್ದಾರೆ, ಬನ್ನಿ ಇವರನ್ನು ಕೂಡ ಮಾತಾಡ್ಸೋಣ. ನಿಮ್ಮದು ಸಿಗ್ತಾ? ಗ್ಯಾಸ್ ಸಿಗ್ತಾ? ಎಲ್ಲಿ ಸಿಕ್ತು ಸರ್ ಗ್ಯಾಸು? ಏನು ಸಮಸ್ಯೆ ಆಗಿದೆ? ಏನು ಸಮಸ್ಯೆ? ಅದೇ ಡಿಮ್ಯಾಂಡು. ಅಂದರೆ 14ನೇ ತಾರೀಕಿಗೆ ಇವ್ರು ಬುಕ್ ಮಾಡಿದ್ರೆ ಇವ್ರಿಗೆ ಸಿಗ್ತಾ ಇಲ್ಲ ಅಂತ. ಈಗ ನೋಡಬೇಕು, ಈಗ ಎಲ್ಲರೂ ಕೂಡ ಅಣ್ಣ ನಿಮಗೆ ಸಿಲಿಂಡರ್ ಸಿಗ್ತಾ?